ಎಲ್ಲರಿಗೂ ನನ್ನ ನಮಸ್ಕಾರ. ಸ್ನೇಹಿತರೆ, ಈ ಜಗತ್ತು ಸೃಷ್ಟಿಯಾದಾಗ ಕಾಲವೂ ಇರಲಿಲ್ಲ, ಬೆಳಕು ಇರಲಿಲ್ಲ, ಬರೀ ಶೂನ್ಯ ಮಾತ್ರ ಆವರಿಸಿತ್ತು. ಆ ಶೂನ್ಯದ ಗರ್ಭದಿಂದ ಜನಿಸಿದ ಮಹಾಶಕ್ತಿಯ ಸ್ವರೂಪವೇ ಶಿವ. ಈ ಶಿವ ಎನ್ನುವ ಎರಡಕ್ಷರದಲ್ಲೇ ನಂಬಿಕೆ, ಪ್ರೀತಿ, ಸಹನೆ ಇದೆ. ಈತನು ಯಾವುದೇ ಆಡಂಬರದ ಪೂಜೆಯನ್ನು ಮೆಚ್ಚುವವನಲ್ಲ. ಈತನನ್ನ ಭಕ್ತಿಯಿಂದ ನೆನೆದರೆ ಸಾಕು, ಶಿವ ನಮ್ಮೆಲ್ಲರನ್ನ ಕಾಪಾಡ್ತಾನೆ ಎಂದು ಭಕ್ತರು ಶ್ರದ್ಧೆಯಿಂದ ಈತನ ಹಬ್ಬವಾದಂತಹ ಶಿವರಾತ್ರಿಯನ್ನು ಆಚರಿಸ್ತಾರೆ. ಹಾಗಾದರೆ ನಾವು ಈ ಶಿವರಾತ್ರಿಯನ್ನು ಆಚರಿಸಲು ಒಂದು ಪುರಾಣ ಕಥೆ ಇದೆ, ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಇಕ್ಷ್ವಾಕು ವಂಶದ ರಾಜ ಚಿತ್ರಭಾನು ಎನ್ನುವವನು ಪ್ರತಿ ಶಿವರಾತ್ರಿ ಎಂದು ತಪ್ಪದೆ ಅತ್ಯಂತ ನಿಷ್ಠೆಯಿಂದ ಉಪವಾಸ ಮತ್ತು ಜಾಗರಣೆಯನ್ನು ಮಾಡುತ್ತಿರ್ತಾನೆ. ಒಂದು ಸಲ ಋಷಿಯಾದ ಅಷ್ಟವಕ್ರನು ರಾಜನಾದ ಚಿತ್ರಭಾನುವನ್ನು ಭೇಟಿ ಮಾಡಲು ಬಂದಾಗ, ರಾಜ, ನೀವು ಶಿವರಾತ್ರಿ ಎಂದು ಉಪವಾಸ ಮತ್ತು ಜಾಗರಣೆಯನ್ನು ಏಕೆ ಮಾಡ್ತೀರಾ ಎಂದು ಕೇಳ್ತಾನೆ. ಆಗ ರಾಜನು ತನ್ನ ಪೂರ್ವ ಜನ್ಮದ ಕಥೆಯನ್ನ ತಿಳಿಸ್ತಾನೆ. ಹಿಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನು ಒಬ್ಬ ಬಡ ಬೇಟೆಗಾರನಾಗಿದ್ದ. ಆತ ಬಡವನಾದರೂ ಸತ್ಯವಂತ ಮತ್ತು ಶುದ್ಧ ಮನಸ್ಸಿನವನಾಗಿದ್ದ. ದೇವರ ಬಗ್ಗೆ ಹೆಚ್ಚು ತಿಳಿದಿರದಿದ್ದರೂ ಯಾರಿಗೂ ಕೇಡು ಮಾಡಿದವನಲ್ಲ. ಈತ ತನ್ನ ಜೀವನೋಪಾಯಕ್ಕಾಗಿ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿ ಅದನ್ನ ಮಾರಾಟ ಮಾಡ್ತಿದ್ದನು. ಹೀಗೆ ಒಂದು ದಿನ ಬೇಡನು ಕಾಡಿನಲ್ಲಿ ಎಷ್ಟು ಹುಡುಕಿದ್ರೂ ಆತನ ಬೇಟೆಗೆ ಒಂದು ಪ್ರಾಣಿಯೂ ಸಿಗಲಿಲ್ಲ. ಹೀಗೆ ಬೇಟೆಗಾಗಿ ಕಾಯುತ್ತಾ ಸಂಜೆ ಆಗುತ್ತಿದ್ದಂತೆ ಕಾಡಿನೆಲ್ಲೆಡೆ ಕತ್ತಲೆ ಆವರಿಸುತ್ತೆ. ಕಾಡಿನಲ್ಲಿದ್ದ ಕ್ರೂರ ಪ್ರಾಣಿಗಳ ಕೂಗಿಗೆ ಅವನ ಹೃದಯವು ನಡುಗುತ್ತದೆ. ಆತ ಭಯದಿಂದ ಒಂದು ದೊಡ್ಡ ಬಿಲ್ವದ ವೃಕ್ಷವನ್ನ ಹತ್ತಿ ಕೂರುತ್ತಾನೆ. ಬೇಡನಿಗೆ ತುಂಬಾ ಹೊಟ್ಟೆ ಹಸಿವು ಕಾಡುತ್ತಿತ್ತು. ಈ ಹಸಿವಿನ ನೋವು ಅವನ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ಕಾಡುತ್ತಿತ್ತು. ಆ ಕ್ಷಣದಲ್ಲಿ ಅವನು ತನ್ನ ಹೆಂಡತಿ ಮಕ್ಕಳು ಹಸಿವಿನಿಂದ ಕುಳಿತಿರುವರು ಎಂದು ನೆನೆದು ದುಃಖಿಸುತ್ತಿರುತ್ತಾನೆ. ಆತ ರಾತ್ರಿ ಕಾಡಿನಲ್ಲಿ ನಿದ್ದೆಯನ್ನು ಮಾಡಿದರೆ ಕಾಡು ಪ್ರಾಣಿಗಳು ನನ್ನನ್ನು ತಿಂದು ಬಿಡಬಹುದೆಂದು ಅವನು ಇಡೀ ರಾತ್ರಿ ಎಚ್ಚರವಿರಲು ತೀರ್ಮಾನಿಸುತ್ತಾನೆ. ಸಮಯ ಕಳೆಯಲು ಅವನು ಹತ್ತಿದ ಬಿಲ್ವದ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ನೆಲದ ಮೇಲೆ ಹಾಕುತ್ತಿರುತ್ತಾನೆ. ರಾತ್ರಿ ನಿಧಾನವಾಗಿ ಸರಿದು ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಮೃದುವಾಗಿ ಉದಯಿಸಿದನು. ರಾತ್ರಿ ತುಂಬ ಜಾಗರಣೆ ಮತ್ತು ಹಸಿವಿನಿಂದ ದಣಿದಿದ್ದ ಬೇಡನು ಬೆಳಕಿನೊಂದಿಗೆ ಮನೆಗೆ ಹೆಜ್ಜೆ ಹಾಕಿದನು. ರಾತ್ರಿ ತುಂಬ ಉಪವಾಸ ಮತ್ತು ಜಾಗರಣೆಯಿಂದ ದಣಿದ ಬೇಡನು ಇನ್ನೇನು ಉಪವಾಸ ಮುರಿದು ಊಟ ಮಾಡಬೇಕು ಎನ್ನುವಷ್ಟರಲ್ಲಿ ಮನೆಯ ಬಾಗಿಲಿಗೆ ಒಬ್ಬ ಭಿಕ್ಷುಕನು ಬರುತ್ತಾನೆ. ಆ ಕ್ಷಣದಲ್ಲಿ ಬೇಡನ ಹೃದಯವು ಕರಗಿತು. ತನ್ನ ಹಸಿವಿಗಿಂತ ಭಿಕ್ಷುಕನ ಹಸಿವು ಅವನಿಗೆ ದೊಡ್ಡದಾಗಿ ಕಾಣಿಸುತ್ತೆ. ಅವನು ಸ್ವಲ್ಪವೂ ಹಿಂಜರಿಯದೆ ಮೊದಲು ಭಿಕ್ಷುಕನಿಗೆ ಆಹಾರ ನೀಡಿ ಆತನ ಹೊಟ್ಟೆ ತುಂಬಿದ ನಂತರ ತಾನು ಊಟ ಮಾಡುತ್ತಾನೆ. ಈ ಘಟನೆ ನಡೆದ ಎಷ್ಟೋ ವರ್ಷಗಳ ನಂತರ ಬೇಡನ ಸಾವಿನ ಸಮಯ ಎದುರಾಗುತ್ತೆ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಭಯವಿರಲಿಲ್ಲ, ಪಶ್ಚಾತ್ತಾಪವೂ ಇರಲಿಲ್ಲ. ಅವನ ಹೃದಯದಲ್ಲಿ ಇದ್ದಿದ್ದು ಕೇವಲ ಶಾಂತಿ ಮತ್ತು ತೃಪ್ತಿ. ಅಷ್ಟರಲ್ಲಿ ಆಕಾಶದಿಂದ ಅಪರೂಪದ ಪ್ರಕಾಶ ಹರಡಿತು. ಆ ಬೆಳಕಿನ ನಡುವೆ ಶಿವಲೋಕದಿಂದ ಬಂದ ಇಬ್ಬರು ಶಿವನ ಸೇವಕರು ಅವನ ಮುಂದೆ ಬರುತ್ತಾರೆ. ಆಗ ಬೇಡನು ಅಚ್ಚರಿಯಿಂದ, ನಾನು ತಿಳಿದುಕೊಂಡು ಎಂದಿಗೂ ಶಿವನ ಆರಾಧನೆ ಮಾಡಿಲ್ಲ, ಹಾಗೂ ನಾನು ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿ ಬದುಕಿದ ಪಾಪಿ ನಾನು. ಇಂತಹವನನ್ನು ಶಿವಲೋಕಕ್ಕೆ ಕರೆದುಕೊಂಡು ಹೋಗಲು ನೀವೇಕ್ ಬಂದಿದ್ದೀರಾ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ಇವನ ವಿಚಾರವನ್ನು ಅರಿತ ಶಿವನ ಸೇವಕರು, ನೀನು ನಿನಗೆ ತಿಳಿಯದಂತೆ ಶಿವರಾತ್ರಿ ಎಂದು ಶಿವನ ಆರಾಧನೆಯನ್ನು ಮಾಡಿದ್ದೀಯಾ ಎಂದು ಹೇಳಿದಾಗ ಬೇಡನಿಗೆ ಅವರ ಮಾತುಗಳನ್ನು ಕೇಳಿ ಅಕ್ಷರಶಃ ಮೂಕ ವಿಸ್ಮಿತನಾಗಿದ್ದನು. ಆಗ ಅವರು, ನೀನು ತುಂಬಾ ವರ್ಷಗಳ ಹಿಂದೆ ಕಾಡಿನಲ್ಲಿ ಒಬ್ಬನೇ ರಾತ್ರಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಬಿಲ್ವದ ವೃಕ್ಷದ ಮೇಲೆ ಕುಳಿತು ಜಾಗರಣೆ ಮಾಡಿರುವೆ, ಹಾಗೂ ಬಿಲ್ವದ ಎಲೆಗಳನ್ನು ಕಿತ್ತು ನೆಲದ ಮೇಲೆ ಹಾಕುತ್ತಿದ್ದೆ. ನೀನು ಹಾಕಿದ ಬಿಲ್ವದ ಎಲೆಗಳು ಮರದಡಿಯಿದ್ದ ಶಿವಲಿಂಗಕ್ಕೆ ಅರ್ಪಣೆಯಾಗುತ್ತಿದ್ದವು. ನೀನು ಅರಿವಿಲ್ಲದಂತೆಯೇ ರಾತ್ರಿ ಉಪವಾಸವನ್ನು ಮಾಡಿದೆ. ಇದರಿಂದಾಗಿ ನಿನಗೆ ಶಿವಲೋಕದ ಆನಂದ ಅನುಭವಿಸಲು ಸಿಗುತ್ತಿದೆ ಮತ್ತು ತುಂಬಾ ವರ್ಷಗಳ ನಂತರ ನೀನು ರಾಜ ಚಿತ್ರಭಾನು ಆಗಿ ಹುಟ್ಟುವೆ ಎನ್ನುತ್ತಾನೆ. ಶಿವಸೇವಕರ ಮಾತಿನಂತೆ ಮುಂದಿನ ಜನ್ಮದಲ್ಲಿ ಬೇಟೆಗಾರ ರಾಜ ಚಿತ್ರಭಾನುವಾಗಿ ಹುಟ್ಟುತ್ತಾನೆ. ಅಂದಿನಿಂದ ಆತ ತಪ್ಪದೆ ಶಿವರಾತ್ರಿಯ ದಿನ ಉಪವಾಸ ಮತ್ತು ಜಾಗರಣೆಯನ್ನು ನಿಷ್ಠೆಯಿಂದ ಮಾಡುತ್ತಿರುತ್ತಾನೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾವುದೇ ಅಪೇಕ್ಷೆ ಹಾಗೂ ಆಡಂಬರವಿಲ್ಲದ ಪೂಜೆ ಭಗವಂತನಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.